ನಮಸ್ಕಾರ. ನಾನು ಬಸವರಾಜ ಮಾಮನಿ. ಮನುಷ್ಯನಿಗೆ ಬೇಕಾಗಿರೋದು ದೇಹದಲ್ಲಿ ಬಹುಮುಖ್ಯವಾದ ಅಂಗ ಅಂತಂದ್ರೆ ಕಣ್ಣು. ಕಣ್ಣಿಗೆ ಏನಾದರೂ ತೊಂದರೆ ಆದಾಗ ನಾವು ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತೇಳಿ ಸ್ವಲ್ಪ ವಿಚಾರ ಮಾಡ್ತಾ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ, ನಮ್ಮ ಯಾದಗಿರಿ ಪಟ್ಟಣದಲ್ಲಿ ಮೀನಾಕ್ಷಿ ನೇತ್ರಾಲಯ ಅಂತ ಆಸ್ಪತ್ರೆ ಇದೆ. ನಮ್ಮ ಆತ್ಮೀಯರಂತ ಡಾಕ್ಟರ್ ಪ್ರದೀಪ್ ರೆಡ್ಡಿ ಅವರು ಮತ್ತು ಅವರ ಶ್ರೀಮತಿಯವರು ಪೇಷಂಟ್ಗಳಿಗೆ ತುಂಬ ಚೆನ್ನಾಗಿ ನೋಡ್ತಾರೆ. ಅದರ ಬಗ್ಗೆ ಮಾತೇ ಇಲ್ಲ. ಅದ್ರ ಜೊತೆಯಲ್ಲಿ ಪೇಷಂಟ್ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆ ತೃಪ್ತಿ ಸಿಗಬೇಕಾಗಿತ್ತು ಅಂತಂದರೆ, ಕಣ್ಣಿನ ಬಗ್ಗೆ ಒಂದು ಏನೇ ತೊಂದರೆ ತೃಪ್ತಿ ಆಗಬೇಕಾಗಿತ್ತು ನಮಗೆ ಅಂತಂದರೆ, ಈ ಕಣ್ಣು ಆಸ್ಪತ್ರೆ ಬಂದಾಗ ಮೊನ್ನೆ ತಾನೇ ನಮ್ಮ ಅತ್ತೆಯವರ ಕಣ್ಣು ಆಪ್ಷನ್ ಆಯಿತು. ನಾವು ಮನೆಗೆ ಹೋದಾಗ ಸ್ವಲ್ಪ ಏನಾದ್ರು ತೊಂದರೆ ಆಗ್ತದೆ, ನಾವು ಚುಟ್ಟು ಅಂತ ಈ ಥರ ಒಂದು ಕೆಲವೊಂದು ಪೇನ್ಗಳು ಆಗ್ತದೆ ಅಂತ ಏನಾದರೂ ಅಂದ್ಕೊಂಡಿದ್ವಿ ನಾವು. ಅವರು ಆಪ್ಷನ್ ಕೂಡ ಒಂದು 10-15 ನಿಮಿಷದಲ್ಲಿ ಮುಗಿಸಿದ್ರು. ಮನೆಗೆ ಹೋದ್ಮೇಲೆ ಇವತ್ತು 8ನೇ ದಿವಸ ನಾವು ಬಂದದ್ದು. ಇವತ್ತಿನವರೆಗೂ ಯಾವುದೇ ಸಮಸ್ಯೆ ಆಗಿಲ್ಲ. ತುಂಬ ಚೆನ್ನಾಗಿ ಆಪ್ಷನ್ ಮಾಡುವಂಥದ್ದು. ಇಲ್ಲಿ ಸಿಬ್ಬಂದಿ ವರ್ಗ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಬಹಳ ಚೆನ್ನಾಗಿರುವಂಥ ಆಸ್ಪತ್ರೆ. ದಯವಿಟ್ಟು ಈ ಕಲ್ಯಾಣ ಕರ್ನಾಟಕದ ಭಾಗದ ಕಣ್ಣಿಗೆ ಸಂಬಂಧಪಟ್ಟಂಥ ಎಲ್ಲ ರೋಗಿಗಳಿಗೆ ನಾನು ಒಂದು ಸಜೆಸ್ಟ್ ಮಾಡೋದೇನಂದರೆ, ಮೀನಾಕ್ಷಿ ಆಸ್ಪತ್ರೆ ನೇತ್ರಾಲಯ ಹೊಸ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಯಾದಗಿರಿ ಪಟ್ಟಣದಲ್ಲಿದೆ. ದಯವಿಟ್ಟು ಈ ಆಸ್ಪತ್ರೆಗೆ ವಿಸಿಟ್ ಕೊಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುವಂಥ ಆಸ್ಪತ್ರೆ. ಡಾಕ್ಟರ್ಗಳಿಗೂ ಮತ್ತು ಸಿಬ್ಬಂದಿ ವರ್ಗಕ್ಕೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಮಸ್ಕಾರ.